ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಯಾವ ಊರಿಂದ, ಅಂಡ್ ಬೈ ಬ್ಯಾಕ್ ಗ್ರೌಂಡ್, ಏಜ್ ಅಂಡ್ ಸಿಸ್ಟಮ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಏನೆಲ್ಲ ಸಮಸ್ಯೆ ಇದೆ? ನನ್ನ ಹೆಸರು ಅನಿತಾ ಅಂತ ಹೇಳ್ಬಿಟ್ಟು ನಾನು ಗುಲ್ಬರ್ಗಲಿಂದ ಈಗ ಜಾಯ್ನ್ ಆಗಿನಿ. ನಮ್ ಏಜ್ ಬಂದು 56 ಏಜ್, ಈಗ ಮುಗೀತು 57 ರನ್ನಿಂಗ್. ಮತ್ತೆ ಫಸ್ಟ್ ನಾನು ಇದು ನರ್ಸಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡೋದು. ಹ್ಮ್ ಫಸ್ಟ್ ನನ್ನ ವೆಯ್ಟ್ 101 kgs ಇತ್ತು. ಆವಾಗ ಹಿಂಗೆ ಸ್ವಲ್ಪ ಓಡಾಡೋದೆಲ್ಲ ಕಷ್ಟ ಆಗ್ತಿತ್ತು. ಹ್ಮ್ ಸ್ವಲ್ಪ ಹಿಂಗ ಸ್ಟೆಪ್ಸ್ ಹತ್ತಿ ಹೋಗೋದು ಅಂದ್ರೆ ಜಾಯಿಂಟ್ ಪೇನ್ ಬರ್ತಿತ್ತು, ಸ್ವಲ್ಪ ಆಯಾಸ ಆದಂಗ ಆಗ್ತಿತ್ತು. ಹ್ಮ್ ಹ್ಮ್ ಮತ್ತೆ ಅದು ಈಗ ವೆಯ್ಟ್ ಕಡಿಮೆ ಆದ್ಮೇಲೆ ನಾನು ಸ್ವಲ್ಪ ಅದಲ್ಲ, ಈಗ ಇಲ್ಲಿ ಬರಕ್ ಹೋಗ್ಬೇಡಿ. ನೀವು ಅಲ್ಲೇ ಇರಿ. ಮತ್ತೆ ಇಲ್ಲಿ ಒಂದು 3 years ಇಂದ 4 years ಇಂದ ಹ್ಮ್ BP ಬಂದಿದೆ. BP ಸಲುವಾಗಿ BP ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೆ. ಹ್ಮ್ ಇವಾಗ ಸದ್ಯಕ್ಕೆ ಅದು ಸ್ಟಾಪ್ ಮಾಡಿದೀನಿ. ನಾರ್ಮಲ್ ಬಂದಿದೆ BP ಅಂತ ಹೇಳ್ಬಿಟ್ಟು. ಮತ್ತೆ ಶುಗರ್ ಬಂದು ಒಂದು 2 years ಆಯ್ತು. ಶುಗರ್ ಅಂದ್ರೆ ಈಗ ನಾರ್ಮಲ್ ಲೆವೆಲ್ ಬಂದಿದೆ. ಹ್ಮ್ ಆಮೇಲೆ ಥೈರಾಯ್ಡ್ ಗಾಯಟ್ರ ಸಮಸ್ಯೆ ಇದೆ. ಓಕೆ, ಗಾಯ್ಟ್ರ. ಓಕೆ, ಸಿಂಪಲ್ ಗಾಯ್ಟ್ರ. ಬಟ್ ಅದೆಲ್ಲ ಹಾರ್ಮೋನ್ ಲೆವೆಲ್ ಎಲ್ಲ ನಾರ್ಮಲ್ ಬಂದಿದೆ ಸರ್. ಇವಾಗ ಹಾರ್ಮೋನ್ ಏನು ಟ್ಯಾಬ್ಲೆಟ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಹ್ಮ್ ಇಷ್ಟು ನನ್ನ ಸಮಸ್ಯೆ ಇತ್ತು. ಈಗ ಅದ್ರಲ್ಲಿಂದ ಸ್ವಲ್ಪ ಮುಕ್ತ ಆಗಿದ್ದೀನಿ. Okay. ಜಾಯಿಂಟ್ ಪೇನ್ ಸ್ವಲ್ಪ ಇದೆ, ಬಟ್ ಅದು ಅವಾಗಕ್ಕಿಂತ ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಸರಿ. ನೋಡಿ, ನೀವು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬಂದಿದ್ದು, ಬಟ್ ಇಷ್ಟೆಲ್ಲಾ ಸಮಸ್ಯೆ ಸರಿ ಹೋಗುತ್ತೆ ಅಂತ ನಿಮ್ಗೆ ಕನಸು ಮನಸ್ಸು ಇತ್ತ ಮೇಡಮ್? ಇಲ್ಲ ಸರ್. ಇಲ್ಲ ತಾನೆ? ರೈಟ್. ಇವಾಗ ನಿಮ್ಗೆ ಅರ್ಥ ಆಗ್ತೈತಿ. ಓಹೋ, ಈ ಸಿಸ್ಟಮ್ ಇರೋದು ಮೊದಲು ಆರೋಗ್ಯ ಸರಿ ಮಾಡಿದ್ಮೇಲೆ ಆಮೇಲೆ ಆಕಾರ ಸರಿ ಮಾಡುತ್ತೆ ಅಂತ ಅರ್ಥ ಆಯ್ತು ಇವಾಗ. ಹಾಗೆ ಸರ್. ರೈಟ್. ನೋಡಿ, ಇಲ್ಲಿ ನಾವು ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಅಂತ ಬಂದಿರ್ತೀವಿ, ಬಟ್ ಹಂಗಲ್ಲ. ನಮ್ಮ ಸಿಸ್ಟಮ್ ವರ್ಕ್ ಮಾಡೋದು ಮೊದಲು ನಿಮ್ದು ಈ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅವನ್ನೆಲ್ಲ ಮೀಟ್ ಮಾಡೋಕೆ ಫಸ್ಟ್ ಸಮ್ ಟೈಮ್ಸ್ ತಗೊಳ್ಳಿ, 90 days ತಗೊಳ್ಳಿ. ನಿಮ್ದು ಶುಗರ್ ಇರ್ಬೋದು, BP ಇರ್ಬೋದು, ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಇದೇನು ಮಂತ್ಲಿ ಸೈಕಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮಂಡಿ ನೋವು ಇರ್ಬೋದು. ಫಸ್ಟ್ ಏನಾಗುತ್ತೆ ಅಂದ್ರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರೋದು ನಮ್ಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ನೋಡಿ, ರೋಗ ಮತ್ತು ಕೊರತೆಗೆ ಡಿಫ್ರೆನ್ಸ್ ಇಷ್ಟೇ. ಯಾವ್ದು ಮಾತ್ರೆ ತಗೊಂಡ್ರೆ ವಾಸಿ ಆಗುತ್ತೋ ಅದು ರೋಗ, ಯಾವುದು ಜೀವನ ಪರ್ಯಂತ ಮಾತ್ರೆ ತಗೋಬೇಕು ಅದು ಡೆಫಿಷಿಯನ್ಸಿ, ಕೊರತೆ. ರೈಟ್. ಸೊ ಆ ಕೊರತೆ ಯಾವಾಗ ಇಲ್ಲಿ ಬಂದ್ಮೇಲೆ ನೀವು ನೀಗಿಸ್ಬಿಡ್ತೀರಿ, ಒಂದು ವೆಲ್ ಬ್ಯಾಲೆನ್ಸ್ ಫುಡ್ ಕೊಡೋದ್ರಿಂದ ನಿಮಗೆ ಫರ್ದರ್ ಮೆಡಿಕೇಶನ್ ಅವಶ್ಯಕತೆ ಬರೋದಿಲ್ಲ. ನಿಮ್ದು ಆರೋಗ್ಯ ಸರಿ ಹೋಗುತ್ತೆ. ಜೊತೆಗೆ ನಿಮ್ಮ ಎಂಡೋಕ್ರೈನ್ ಸಿಸ್ಟಮ್ ಮತ್ತೆ ಎಕ್ಸೋಕ್ರೈನ್ ಸಿಸ್ಟಮ್ ಅಂದ್ರೆ ನಾಳ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು ಪ್ರಾಪರ್ ಆಗಿ ಫಂಕ್ಷನ್ ಆಗಿ ಶುರುವಾಗುತ್ತೆ. ಆವಾಗಲೇ ಪ್ಯಾಂಕ್ರಿಯಾಸ್ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಥೈರಾಯ್ಡ್ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಜೆನೆಟಲ್ ಹಾರ್ಮೋನ್ಸ್ ಪ್ರಾಪರ್ ಆಗಿ ವರ್ಕ್ ಆಗಿ ಶುರುವಾಗುತ್ತೆ. ಸೊ ಎಲ್ಲಾ ತರದ್ದು ಪ್ರಾಪರ್ ಆಗಿ ವರ್ಕ್ ಆಗಿ ಶುರುವಾಗುತ್ತೆ ನಾವು ಒಂದು ವೆಲ್ ಬ್ಯಾಲೆನ್ಸ್ ಫುಡ್ ಅನ್ನ, ಕಂಪ್ಲೀಟ್ ಫುಡ್ 90 ತರದ ವಿಟಮಿನ್ಸ್, ಮಿನರಲ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಫೈಟೋನ್ಯೂಟ್ರಿಯೆಂಟ್ಸ್, ಕಾರ್ಬ್ಸ್, ಫೈಬರ್, ಫ್ಯಾಟ್ ವಿತ್ ಲೋ ಕ್ಯಾಲರಿ ಫುಡ್ ಕೊಡೋದ್ರಿಂದ ಈ ತರ ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ಓಕೆ, ಸ್ಕಿನ್ ಅಲ್ಲಿ ಏನಾದ್ರು ಬದಲಾವಣೆ ಅಂತ ಮೇಡಮ್? ಸರ್, ಅದು ಇದು ಪ್ಯಾಚ್ ಟೈಪ್ ಇತ್ತು, ಬ್ಲ್ಯಾಕ್, ಅದು ಕಡಿಮೆ ಆಗಿದೆ ಸರ್. ಅಂದ್ರೆ ಅರ್ಥ ಆಯ್ತು ತಾನೆ? ಸೊ ಕ್ರೀಮು ಮಲಾಮು ಹಚ್ಚೋದ್ರಿಂದ ತಾತ್ಕಾಲಿಕ ಉಪಶಮನವೇ ಹೊರತು ದೇಹ ಡಿಟಾಕ್ಸಿಫಿಕೇಶನ್ ಆದಾಗನೇ ಸ್ಕಿನ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಸರಿ ಹೋಗೋದು ಅಂತ ಅರ್ಥ ಆಯ್ತು. ಓಕೆ, ಪ್ರತಿ ದಿವಸ ನಮ್ಮ ದೇಹಕ್ಕೆ ನಾವೇನ್ ಕೊಡ್ತೀವಿ ಫುಡ್, ಹೆಂಗೆ ನಾವು ಊಟ ಕೊಡ್ತೀವಿ, ಹಂಗಂಗೆ ನೀವು ಎಷ್ಟು ಸಾರಿ ಇಂಟೇಕ್ ಮಾಡ್ತೀರಿ ಅಷ್ಟು ಔಟ್ಪುಟ್ ಆಗ್ಲೇಬೇಕು. ಪ್ರತಿನಿತ್ಯ ನಿಮ್ಮ ದೇಹ ಡಿಟಾಕ್ಸಿಫಿಕೇಶನ್ ಆಗ್ಲೇಬೇಕು. ಅದಕ್ಕೆ ಹೇಳೋದು 3 ಮಲ 6 ಜಲ. ಸೊ ಯಾರು 3 ಮಲ ಮತ್ತು 6 ಜಲ ಆಗ್ತಾ ಇದೆ, ನೀವು ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನಿಮ್ದು ಆರೋಗ್ಯ ಸ್ಥಿತಿ ದಿನೇ 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 ಸುಧಾರಿಸ್ತಾ ಇರುತ್ತೆ. ರೈಟ್. ಓಕೆ. ಸೊ ಇವಾಗ ಸ್ಕಿನ್ ಅಲ್ಲಿ ಆ ಸಮಸ್ಯೆ ಇಲ್ಲ. ಅಂಡ್ ಶುಗರ್ ನಾರ್ಮಲ್ ಆಗೋಯ್ತು, BP ನಾರ್ಮಲ್ ಆಗೋಯ್ತು, ಮಂಡಿ ನೋವು ಇನ್ ಸ್ವಲ್ಪ ಇದೆ.
ಯಾಕಿದೆ ಹೇಳ್ರಿ, ನೀವೇ ಹೇಳಿ, ನಿಮ್ಗೆ ಗೊತ್ತಿರೋದು. ಇನ್ನ ವೆಯ್ಟ್ ಓವರ್ ವೆಯ್ಟ್ ಇದೀವಲ್ಲ ಅದ್ರ ಸಲ. ಮೇಡಮ್ ನಿಮ್ದು ಬರೀ ಮೂಗೊಂದ ಕಾಣ್ತಾ ಐತಿ, ನಿಮ್ದು ಕಣ್ಣು ಹಣೆ ಕಾಣ್ತಿಲ್ಲ ನೀವು. ಓಕೆ ರೈಟ್. ಇವಾಗ ಕಾಣಿಸ್ತಾ ಇದೆ. ರೈಟ್. ಸೊ ಇವಾಗ 5 ಕಿಲೋ ಕಮ್ಮಿ ಆಯ್ತು, ಇನ್ನೂ ಎಷ್ಟು ಕಿಲೋ ಕಮ್ಮಿ ಆಗ್ಬೇಕ್ರಿ? ಐಡಿಯಲ್ ವೆಯ್ಟ್ ಬರುತ್ತಾನ ಸರ್ ಕಡಿಮೆ ಆಗಲಿ. ಐಡಿಯಲ್ ವೇಟ್ ಎಷ್ಟು ನಿಮ್ ಕೋಚ್ ಎಷ್ಟು ಹೇಳಿದ್ರಿ? ಐಡಿಯಲ್ ವೇಟ್ 60 ಹೇಳ್ಯಾರ್ರಿ ಸರ್. ಓಕೆ, ಇಲ್ಲ ಒಂದು 30 ಕಿಲೋನಾದ್ರೂ ನೀವು ಲಾಸ್ ಮಾಡ್ಕೋಬೇಕು. ರೈಟ್. ಸೊ ಆಗುತ್ತೆ ಅನ್ನೋ ಭರವಸೆ ಇದೆ ನಿಮಗೆ? ಇದೆ ಸರ್. ಡೆಫಿನೆಟ್ಲಿ ಆಗುತ್ತೆ. ಸೊ ಪವರ್ ಆಫ್ ಪ್ರಾಕ್ಟೀಸ್. ಸೊ ಪವರ್ ಆಫ್ ಪ್ರಾಕ್ಟೀಸ್ ಆಗುತ್ತೆ. ರೆಗ್ಯುಲರ್ ಆಗಿ ಸಿಸ್ಟಮ್ ಜೊತೆ ಕನೆಕ್ಟ್ ಆಗಿರಿ. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಫೋಟೋ ಏನಾದ್ರು ಕಾಲೇಜ್ ಮಾಡಿರಿ ಮೇಡಮ್? ಇದೆ ಸರ್. ಕಳಿಸಿ, ಬೇರೆಯವ್ರಿಗೆ ಕಳಿಸಿ, ಮನು ಮೇಡಮ್ ಕಳಿಸ್ಕೊಡಿ. ಓಕೆ ಓಕೆ. ಥ್ಯಾಂಕ್ ಯು ವೆರಿ